ಇನ್ನು ಕುಮಾರಸ್ವಾಮಿ ಅವರೇ ನಾಲಿಗೆಯನ್ನ ಬಿಗಿ ಹಿಡಿದು ಮಾತನಾಡಿ ಅಂತ ಹೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಹರಿಯನ್ನ ಹಾಯ್ದಿದ್ದಾರೆ ಚಲುವರಾಯಸ್ವಾಮಿ ಅವರು. ಕುಮಾರಸ್ವಾಮಿ ಅವರೇ ನಾಲಿಗೆ ಬಿಗಿ ಹಿಡಿದು ಮಾತನಾಡಿ, ಡಿಕೆಶಿ ನಿಮ್ಮ ರೀತಿ 20ರಿಂದ 30 ಸೀಟ್ ಗೆದ್ದು ಸಿಎಂ ಆಗಿಲ್ಲ. ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಡಿಕೆಶಿಯನ್ನು ಸಿಎಂ ಎಂದು ಒಪ್ಪಿಲ್ಲ ಎಂದಿದ್ದ ಎಚ್ ಡಿ ಕೆ ಅವರು ಒಪ್ಪಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಲ್ಲಿ ಹಳೆ ಮಿತ್ರನಿಗೆ ಮಾಜಿ ಮಂತ್ರಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಡಿಕೆಶಿ 136 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ನಿಮ್ಮಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆವತ್ತು ಹೇಗೆ ಸಿಎಂ ಆದ್ರಿ ಅಂತ ಒಮ್ಮೆ ನೋಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಚಲುವರಾಯಸ್ವಾಮಿ ಅವರು. ನಿಮಗೆ ನಾಚಿಕೆ ಆಗಲ್ವಾ? ಗೌರವದಿಂದ ನಡೆದುಕೊಳ್ಳಬೇಕು. ಕುಮಾರಸ್ವಾಮಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ ಚಲುವರಾಯಸ್ವಾಮಿ ಅವರು. ಕುಮಾರಸ್ವಾಮಿ ಅವರಿಗೆ ಚಲುವರಾಯಸ್ವಾಮಿ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಹಳೆಯ ಮಿತ್ರನಿಗೆ ಮಾಜಿ ಮಂತ್ರಿ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮ್ಮಿಂದ ನಾವು ಕಲಿಬೇಕಾಗಿಲ್ಲ, ಸರ್ಟಿಫಿಕೇಟು ಬೇಡ ನಿಮ್ಮಿಂದ. ನಿಮ್ಮ ಥರ 20ರಿಂದ 30 ಸೀಟ್ ಗೆದ್ದು ನಾವು ಸಿಎಂ ಆದವರಲ್ಲ. ಡಿಕೆಶಿ ಅವರು 136 ಸೀಟನ್ನು ಗೆದ್ದಿದ್ದಾರೆ. ಅವರ 36 ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ನೀವು ಆವತ್ತು ಸಿಎಂ ಆದ್ರಿ ಹೇಗೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ನೀವು ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ.